ಕಾರ್ಗಿಲ್ ಯುದ್ಧದಲ್ಲಿ ಮಡಿದ ಹುತಾತ್ಮ ಯೋಧರಿಗೆ ಪುಷ್ಪ ನಮನ, ಗಾನ ನಮನ, ಗೌರವ ನಮನ ಸಲ್ಲಿಸುವ ಹೃದಯಸ್ಪರ್ಶಿಯಾದ ಕಾರ್ಗಿಲ್ ವಿಜಯ್ ದಿವಸ್ ಕಾರ್ಯಕ್ರಮ ನಗರದ ಗೌಡ ಸಮಾಜದ ಸಭಾಂಗಣದಲ್ಲಿ ಜಿಲ್ಲೆಯಾದ್ಯಂತ 143 ಸಂಘ ಸಂಸ್ಥೆಗಳ ಒಗ್ಗೂಡುವಿಕೆಯೊಂದಿಗೆ ಭಾವನಾತ್ಮಕವಾಗಿ ಜರುಗಿತು. ನೂರಾರು ಸಂಖ್ಯೆಯಲ್ಲಿ ಸೇರಿದ್ದ ದೇಶಪ್ರೇಮಿಗಳು ಈ ವಿನೂತನ ಕಾರ್ಯಕ್ರಮದ ಮೂಲಕ ರಾಷ್ಟ್ರಪ್ರೇಮವನ್ನು ಅಭಿವ್ಯಕ್ತಿಗೊಳಿಸಿದರು. ಕೊಡಗು ಪತ್ರಕರ್ತರ ಸಂಘ ಮತ್ತು ಮಡಿಕೇರಿ ರೋಟರಿ ಮಿಸ್ಟಿ ಹಿಲ್ಸ್ ವತಿಯಿಂದ ನಗರದ ಗೌಡ ಸಮಾಜದ ಸಭಾಂಗಣದಲ್ಲಿ ಏರ್ಪಡಿಸಿದ್ದ ತೃತೀಯ ವರ್ಷದ 27ನೇ ಕಾರ್ಗಿಲ್ ವಿಜಯ್ ದಿವಸ್ ಹುತಾತ್ಮ ಯೋಧರ ಸ್ಮರಣಾ ಕಾರ್ಯಕ್ರಮಕ್ಕೆ ನಗರದ ಆರ್ಮಿ ಕ್ಯಾಂಟೀನ್ನ ಹಿರಿಯ ವ್ಯವಸ್ಥಾಪಕ ಲೆಫ್ಟಿನೆಂಟ್ ಕರ್ನಲ್ ಮೊಳ್ಳೇರ ಎಸ್. ಕಾವೇರಿಯಪ್ಪ ಅವರು ಹುತಾತ್ಮರ ಪ್ರತೀಕವಾಗಿ ನಿಲ್ಲಿಸಲಾಗಿದ್ದ ಸ್ಮಾರಕಕ್ಕೆ ಪುಷ್ಪ ನಮನದ ಮೂಲಕ ಚಾಲನೆಯನ್ನ ನೀಡಿದರು. ಗಡಿಗಳನ್ನು ಕಾಯುವ ಯೋಧರ ರಾಷ್ಟ್ರದ ಏಕತೆ ಐಕ್ಯತೆಗಾಗಿ ಬಲಿದಾನಗೈದ ಯೋಧರ ಪರವಾದ ಘೋಷಣೆಗಳ ನಡುವೆ ಮಡಿಕೇರಿ ಶಾಸಕ ಡಾ. ಮಂತ್ರಗೌಡ, ವಿಧಾನಸಭೆಯ ಮಾಜಿ ಅಧ್ಯಕ್ಷ ಕೆ.ಜಿ. ಬೋಪಯ್ಯ, ಮಡಿಕೇರಿ ನಗರಸಭಾ ಅಧ್ಯಕ್ಷೆ ಪಿ. ಕಲಾವತಿ, ಆಗ್ರಾದ ಪ್ಯಾರಾ ರೆಜಿಮೆಂಟ್ನಲ್ಲಿ ಸೇವೆ ಸಲ್ಲಿಸ್ತಾ ಇರುವ ಕೊಡಗಿನ ಯೋಧ ಯತೀಶ್, ಕೊಡಗು ಪತ್ರಕರ್ತರ ಸಂಘದ ಅಧ್ಯಕ್ಷ ಅನಿಲ್ ಹೆಚಟಿ, ಕಾರ್ಯದರ್ಶಿ ಸುರೇಶ್ ಬಿಳಿಗೇರಿ, ರೋಟರಿ ಮಿಸ್ಟಿ ಹಿಲ್ಸ್ ಅಧ್ಯಕ್ಷರಾದ ಪಿ.ಆರ್. ರಾಜೇಶ್, ಕಾರ್ಯದರ್ಶಿ ಚೇತನ್ ಜಿಡಿ, ರೋಟರಿ ಸಹಾಯಕ ಗವರ್ನರ್ ಎಚ್.ಎಸ್. ವಸಂತಕುಮಾರ್, ವಲಯ ಸೇನಾನಿ ಪೊನ್ನಚ್ಚನ ಮಧುಸೂದನ್, ಡಿವೈಎಸ್ಪಿ ಸೂರಜ್ ಸೇರಿದಂತೆ ಕೆಲವು ಗಣ್ಯರು ಹುತಾತ್ಮ ಯೋಧರ ಸ್ಮಾರಕಕ್ಕೆ ಪುಷ್ಪ ನಮನ ಸಲ್ಲಿಸಿದರು. ಸೋಮೇಶ್ವರ ದೇವಾಲಯ ಸಮಿತಿ ಸೋಮಪೇಟೆ, ಕೊಡಗು ಗೌರಿ ಸಮುದಾಯ, ವಾಸವಿ ಮಹಿಳಾ ಸಂಘ ಮಹಾದೇವಪೇಟೆ ಮಡಿಕೇರಿ, ಆನ್ಮೀಯ ಸ್ನೇಹಿತರ ವಿಶ್ವವಿದ್ಯಾಲಯ ಮಡಿಕೇರಿ, ಬಿಲ್ಲವರ ಸಮಾಜ, ಜಯಂತಮಯ್ಯ ಪಬ್ಲಿಕ್ ಕೂಡ ಅವರು ಕಂಡಪಣ ಮಾಡಿಕೊಂಡು ಹೇಳ್ತಾರೆ. ಕಾರ್ಯಕ್ರಮ ಉದ್ಘಾಟಿಸಿದ ಲೆಫ್ಟಿನೆಂಟ್ ಕರ್ನಲ್ ಮೊಳ್ಳೇರ ಎಸ್. ಕಾವೇರಪ್ಪ ಮಾತನಾಡಿ, ಈ ನೆಲದ ಪ್ರತಿಯೊಬ್ಬರೂ ದೇಶಪ್ರೇಮ, ವಿನಮ್ರತೆ, ನಿಷ್ಠೆ ಮತ್ತು ಶಿಸ್ತಿನೊಂದಿಗೆ ತಮ್ಮ ಕ್ಷೇತ್ರಗಳಲ್ಲಿ ಪ್ರಾಮಾಣಿಕವಾಗಿ ತೊಡಗಿಸಿಕೊಳ್ಳುವ ಮೂಲಕ ದೇಶ ಸೇವೆಗೆ ಮುನ್ನುಗ್ಗುವಂತೆ ಕರೆ ನೀಡಿದರು.
ಕಾರ್ಯದರ್ಶಿ ಕೋಲುಗೊಂಡ ಗಣೇಶ್ ಕಾರ್ಯಪ್ಪ ಮತ್ತು ಪುಷ್ಪವನ್ನು ಅರ್ಪಿಸ್ತಾರೆ. ಫೋಟೋ ಇದೆ. ವನಚನ ಮಧುಸೂದನ್ ಅವರು ವೇದಿಕೆಯಲ್ಲಿ ಪುಷ್ಪಾರ್ಚನೆ ಮಾಡ್ತಾ ಇದ್ದಾರೆ. ಹಾಗೆ ನಮ್ಮ ಅಭಿವಂದನ ಮುಂದಿನ ಕೊನೆಯ ಕಳೆದ ಕೊಡಗಿನ ಸೌಂಡ್ಸ್ ಲೈಟ್ಸ್ ಸ್ವಾಮಿಯನ್ನ ಡೆಕೋರೇಷನ್ ಇವತ್ತಿಗೇನೋ ವೇದಿಕೆಯಲ್ಲಿ ಸಾಕ್ಷಿಯಾಗಿದೆ. ಚಪ್ಪಾಳೆ ರಾಷ್ಟ್ರಪತಿಗೆ ಅಷ್ಟು ಚೆನ್ನಾಗಿರುತ್ತದೆ ಈ ಚಪ್ಪಾಳೆ. ದೇಶದ ರಕ್ಷಣೆಯಲ್ಲಿ ತಮ್ಮ ಎಲ್ಲ ಸುಖ ಸಂತೋಷವನ್ನು ತ್ಯಾಗ ಮಾಡುವ ಯೋಧರ ನೆನಪಿನಲ್ಲಿ ಆಯೋಜಿಸುವ ಇಂತಹ ಕಾರ್ಯಕ್ರಮಗಳು ಸದಾ ಮನದಲ್ಲಿ ನೆನಪಾಗಿರಬೇಕು. ಹೀಗಾಗಿ ಕೋಟೆ ವಿಶೇಷ ಮತ್ತು ಕೊಡಗು ಪ್ರಕಟಿಸಲು ಯೋಧ ಮೊದಲು ದೇಶ ಮೊದಲು ಎಂಬ ಸಂದೇಶದೊಂದಿಗೆ ಈ ಕಾರ್ಯಕ್ರಮ ಆಯೋಜಿಸಿದೆ. ಈ ಮೂಲಕ ರೋಡ್ ಸಂಸ್ಥೆಗಳ ಮತ್ತು ಅವರ ಕುಟುಂಬಗಳ ನೋವಿಗೆ ನಮ್ಮ ಕಥೆಯ ಸಂಕೇತವಾಗಿದೆ. ಕಾರ್ಗಿಲ್ ಯುದ್ಧದಲ್ಲಿ ನಮ್ಮ ವೀರರ ತ್ಯಾಗ ಬಲಿದಾನ ನೆನಪಿನೊಂದಿಗೆ ಭಾರತದ ಹೆಮ್ಮೆಯ ಸೈನಿಕರನ್ನು ಗೌರವಿಸಿದ ಈ ಕಾರ್ಯಕ್ರಮದಲ್ಲಿ ಕೊನೆಯವರೆಗೂ ನೀವೆಲ್ಲರೂ ಇದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಕೇಳಿಕೊಳ್ಳುತ್ತೇವೆ. ರೋಟರಿ ಮಿಶ್ರಿತ ಪರವಾಗಿ ಸಭೆಗಳು ಜಬ್ ತಕ್ ಸೂರಜ್ ಚಾಂದ್ रहेगा भारत के वीरों का नाम रहेगा. बोलो भारत माता की जय. वंदे मातरಂ. ದಯವಿಟ್ಟು ವಾಮವನ್ನು ಅನುಸರಿಸಿ ಅಂತ ಹೇಳಿ ಹೇಳ್ಬೇಕಾಗಿಲ್ಲ. ಕಾರ್ಗಿಲ್ ಅಂತ ಹೇಳಿದ್ರೆ ಒಂದಷ್ಟು ಆಕ್ರೋಶ ಬರುತ್ತೆ, ಒಂದಷ್ಟು ಸಂಕಟ ಆಗುತ್ತೆ, ಮತ್ತೊಂದಷ್ಟು ಹಿಡಿತ ಆಗುತ್ತೆ. ದೇಶ ಸೇವೆಯಲ್ಲಿ ದೇಶ ರಕ್ಷಣೆಯಲ್ಲಿ ತೊಡಗುವ ಒಬ್ಬ ಪುಟ್ಟ ಸೈನಿಕನೇ ಆಗಲಿ ಅತ್ಯಂತ ಹಿರಿಯ ಅಧಿಕಾರಿಯೇ ಆಗಲಿ ಅವರನ್ನ ಗೌರವದಿಂದ ಕಾಣುವಂಥದ್ದು ಪ್ರತಿ ಭಾರತೀಯ ಪ್ರಜೆಯ ಆದ್ಯ.